ರಾಜ್ಯ ರಾಜಕಾರಣದಲ್ಲಿ ಹಿಂದೂ ಹುಲಿ ಅಂತಾನೆ ಖ್ಯಾತಿಗಿರತಕ್ಕಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ನಮ್ಮ ಮುಧೋಳದಲ್ಲಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟಿತ ರಾಜಕಾರಣಿ ಅಂತೇಳಿ ಗುರುತಿಸಿಕೊಂಡಿದ್ದಾರೆ. ಮುಂದಿನ ನಡೆ ಏನು ಮತ್ತು ಏನಾದರೂ ಹೊಸ ಪಕ್ಷವನ್ನು ಕಟ್ಟುವಂಥ ವಿಚಾರಗಳಿದೆ ಅಂತೇಳಿ ಅವ್ರ ಹತ್ರ ಕೇಳೋಣ. ಸರ್, ಈಗಾಗಲೇ ಉಚ್ಚಾಟನೆಯನ್ನು ಮಾಡಲಾಗಿದೆ, ಏನಾದರೂ ಹೊಸ ಪಕ್ಷವನ್ನು ಕಟ್ಟುವಂಥ ವಿಚಾರಗಳು? ಈಗಂತೂ ಯಾವುದೂ ಚರ್ಚೆ ಇಲ್ಲ. ಬಟ್ ರಾಜ್ಯ ಪ್ರವಾಸ ಮಾಡ್ತೀವಿ, ಜನರ ಅಭಿಪ್ರಾಯ ಏನೈತಿ ನೋಡ್ತೀವಿ. ಮುಂದೆ ಏನು ನಿರ್ಣಯ ತಗೋದು ವಿಜಯದಶಮಿ ದಿವಸ. ಈಗ ಯಾರಾದರೂ ನಾಯಕರು ತಮ್ಮನ್ನ ಮತ್ತೆ ಏನಾದರೂ ಬಿಜೆಪಿಗೆ ಸಂಪರ್ಕಿಸ್ತಾರೆ? ನಾನು ಸಂಪರ್ಕಿಸಿಲ್ಲ. ಅವ್ರು ಕೆಲವೊಂದು ಮಂದಿ ಸಂಪರ್ಕ ಮಾಡಿದ್ದಾರೆ, ಕೆಲವೊಂದು ಕೇಂದ್ರ ಸಚಿವರು ಮಾಡಿದ್ದಾರೆ. ಆದರೆ ನಾನೇನು ಯಾವುದೋ ಹೈಕಮಾಂಡ್ಗೆ ಮತ್ತೆ ನಮ್ಮ ಮನವಿ ಕೊಡೋದಾಗಲಿ, ನಾ ಮಾಡಿದ್ದು ತಪ್ಪತ್ತಳಿ ಎಲ್ಲೂ ನಾವು ಹೇಳ್ಕೊಂಡಿಲ್ಲ. ಈಗಾಗಲೇ ಜಾತಿ ಗಣತಿಯೇ ಒಂದು ಸ್ವಲ್ಪ ವಿರೋಧ ವ್ಯಕ್ತ ಆಗ್ತಿರುವಾಗ ಈಗ ಜಾತಿ ಗಣತಿಯ ಮೂಲ ವರದಿ ಪ್ರತಿಯೇ ಏನಂದರೆ ಕಾಣೆ ಆಗಿದೆ ಅಂತ ಮಾತು ಕೇಳಿ ಬರ್ತದೆ. ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಮನ್ಯಾಗ ಐತೆ ಅಂತ ಹೇಳಿದ್ದಾರೆ. ಯಾವುದೇ ಸರ್ಕಾರದ ಕಾಗದ ಪತ್ರಗಳು ಆಯಾ ಇಲಾಖೆಯಲ್ಲಿ ಇರಬೇಕು. ಇವ್ರು ತಮ್ಮ ಮುಖ್ಯಮಂತ್ರಿಗಳು ತಮ್ಮ ಮನ್ಯಾಗ ಇಟ್ಕೊಂಡ್ರೆ ಏನು ಬೇಕಾದರೂ ತಿದ್ದಬೋದು. ಮತ್ತು ಆ ಒಂದು ಸಮಿತಿ ವರದಿಗೆ ಸದಸ್ಯ ಕಾರ್ಯದರ್ಶಿ ಸಹಿನೂ ಇಲ್ಲ. ಮತ್ತು ಎಷ್ಟೋ ದೊಡ್ಡ ದೊಡ್ಡ ಸಮುದಾಯಗಳು ಅವನ್ನೆಲ್ಲ ಇವತ್ತು ಒಡೆದು ಛಿದ್ರ ಮಾಡಿ ಬರೀ ಮುಸ್ಲಿಮರೇ ನಂಬರ್ 1 ಅನ್ನುವಂಥದ್ದು ಮಾಡಿದ್ದಾರೆ. ಮುಸ್ಲಿಮರಲ್ಲಿ 106 ಜಾತಿ ಇದ್ದಾರೆ. ಆದರೆ ಲಿಂಗಾಯತರು, ಒಕ್ಕಲಿಗರು, ಮರಾಠ, ಜೈನ, ನಮ್ಮ ರಾಜಪೂತು, ದಲಿತರು, ಹಾಲಮತ ಅವುಗಳಲ್ಲಿಯೂ ಸಹ ಒಡೆದು ಏನು ಮಾಡ್ಯಾರ, ಅವ್ರದ್ದೆಲ್ಲ ಸಂಖ್ಯೆ ಕಡಿಮೆ ತೋರಿಸ್ಯಾರ. ಕರ್ನಾಟಕದಲ್ಲಿ ಹೆಚ್ಚು ಜನಸಂಖ್ಯೆ ಇರೋದು ದಲಿತರು, ಹಾಲಮತ ಸಮಾಜ, ಲಿಂಗಾಯತರು, ಒಕ್ಕಲಿಗರು, ಹೀಗೆಲ್ಲ ಕ್ರಮಬದ್ಧವಾಗಿತ್ತು. ಇದು ಉಲ್ಟಾ ಮುಸ್ಲಿಮರು ಜಾಸ್ತಿ ಆಗಿದ್ದಾರೆ, ಉಳಿದೆಲ್ಲ ಜನಾಂಗಗಳು ಇವತ್ತು ಕಡಿಮೆ ಆಗಿದೆ. ಇದನ್ನು ಯಾರೂ ಒಪ್ಪುವಂಥದ್ದು ವರದಿಯಲ್ಲ. ಇನ್ನೊಮ್ಮೆ ಎಲ್ಲರದು ಎಲ್ಲ ಸಮುದಾಯಗಳದು ಎಲ್ಲ ಹಿಂದೂ ಸಮುದಾಯದ ಒಂದೇ ಒತ್ತಾಯಿತಿ, ಇನ್ನೊಮ್ಮೆ ಮನೆಗೆ ಹೋಗಿ ಸರ್ವೆ ಮಾಡಬೇಕು. ಇವ್ರು 200 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತ ಹೇಳ್ತಾರೆ ಎಸ್ ಸಿ ಮಾದೇವಪ್ಪನವರು. 200 ಕೋಟಿ ಖರ್ಚು ಮಾಡಿ ಯಾರ ಮನೆಗೆ ಹೋದರು? ಒಂದು ಹಳ್ಳಿಗೆ ಹೋದ್ರಂದ್ರೆ ಎಲ್ಲ ಮನೆಗಳಲ್ಲೂ ಸರ್ವೆ ಮಾಡಬೇಕು. ಅವ್ರ ಮನೆಯೊಳಗೆ ಎಷ್ಟು ಜನ ಅದಾರ, ಅದು ಯಾವ ಸಮುದಾಯದವ್ರು ಅದಾರ, ಈ ಯಾವುದೂ ವರದಿ ಇಲ್ಲ, ಎಲ್ಲನೂ ಫೇಕ್ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ ಇದನ್ನು ಸಂಪೂರ್ಣವಾಗಿ ಈ ಒಂದೇನು ರಿಪೋರ್ಟ್ ಕೊಟ್ಟಾರೆ ಅದನ್ನು ತಿರಸ್ಕರಿಸ್ಬೇಕು. ಇನ್ನೊಮ್ಮೆ ಯಾವುದೇ ಒಂದು ಗುಡ್ಡಗಾಡದಲ್ಲೇ ಒಂದು ಮನೆ ಇದ್ದು ಸಹ ಸಂಪರ್ಕ ಮಾಡಿ, ಯಾಕಂದ್ರೆ 200 ಕೋಟಿ ರೂಪಾಯಿ ಅಂದ್ರೆ ಸಾಮಾನ್ಯ ಅಲ್ಲ. 200 ಕೋಟಿ ನೀವು ಖರ್ಚು ಮಾಡಿರಿ, ಅದಕ್ಕೆ ಮಾಡಿರಿ ಅನ್ನೋದು ಶ್ವೇತಪತ್ರ ಹೊರಡಿಸ್ಬೇಕು. 200 ಕೋಟಿ ಎದಕ್ಕೆ ಖರ್ಚಾಯಿತು ಅಂದರೆ ಇದು ಎಲ್ಲ ಫೇಕ್ ಮಾಡಿ ನಕಲಿ ಒಂದು ಈ ಜಾತಿ ಇದನ್ನು ಸರ್ವೆ ಮಾಡಿದ್ದಾರೆ. ಇದಕ್ಕೆ ಯಾವ ಸಮಾಜನೂ ಒಪ್ಕೊಂಡಿಲ್ಲ. ಈಗ ಜನಿವಾರದ ವಿಚಾರಗಳು ಅಂದರೆ ಜಿಲ್ಲೆಯಲ್ಲಿ ಬಹಳಷ್ಟು ವಿಚಾರಕ್ಕೆ ಬರ್ತದೆ. ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಸರ್ಕಾರವೇ ಈ ರೀತಿಯಾಗಿ ಮಾಡುವ ರೀತಿಯಲ್ಲಿ ಏನಾದರೂ ಮಾಡ್ತಿದೆಯಾ ಅಂತ ಹಿಂದೂಗಳ ಮೇಲೆ ಒತ್ತಡವನ್ನು ಹಾಕುವಂಥ. ನೋಡಿ, ಇಡೀ ಹಿಂದೂಗಳ ಬಗ್ಗೆ ಈ ಸರ್ಕಾರದಲ್ಲಿ ಜನಿವಾರದ ಸಮಸ್ಯೆ, ಅಲ್ಲಿಂದ ಹಿಂದೂಗಳ ಕೊಲೆ ಆಗ್ತಾಯಿದೆ, ದಲಿತ ಮಕ್ಕಳು, ನಿನ್ನೆ ಹಾವೇರಿಯಲ್ಲಿ ಒಂದು ಹೆಣ್ಣುಮಗಳ ಅತ್ಯಾಚಾರ ಆಗಿ ಕೊಲೆ ಆಗಿದೆ. ಅಂದರೆ ಸಮಸ್ತ ಹಿಂದೂ ಸಮಾಜನೇ ಇವತ್ತು ಕರ್ನಾಟಕದಲ್ಲಿ ಒಂದು ಭಯಭೀತಿಯಿಂದ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಏನಂದರೆ, ಹಂಗೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತೇನು ಮಮತಾ ಬ್ಯಾನರ್ಜಿ ಮಾತ್ರೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಕೋಮನ್ನು ಪ್ರಚೋದನೆ ಮಾಡ್ತಾಯಿದ್ದಾರೆ. ಸ್ವತಃ ತಮ್ಮ ಸಮುದಾಯದ ಕವಿರತ್ನ ಕಾಳಿದಾಸ ಬಗ್ಗೆ ಸರಸ್ವತಿ ಬಂದು ಅವ್ರ ನಾಲಿಗೆ ಮೇಲೆ ಬರೆದಳು, ಅದು ಕಾಳಿದಾಸ ಇಷ್ಟು ದೊಡ್ಡ, ಅದನ್ನು ನಂಬಬೇಡ್ರಿ ಅನ್ನೋಂಥ ಮಟ್ಟಿಗೆ. ಅಂದರೆ ಎಷ್ಟು ಇದೇ ಧೈರ್ಯ ಮತ್ತೊಂದು ಮುಸ್ಲಿಂ ಸಮಾಜದವ್ರ ಬಗ್ಗೆ ಮಾತಾಡೋ ತಾಕತ್ತು ಈ ಮುಖ್ಯಮಂತ್ರಿಗಿದೆ. ಸ್ವತಃ ಹಾಲಮತ ಸಮಾಜದ ಬಗ್ಗೆನೇ ಈ ರೀತಿ ಅಗೌರವ ಮಾತಾಡುವಂಥ ವ್ಯಕ್ತಿಯಿಂದ ನಾವೇನು ನಿರೀಕ್ಷೆ ಮಾಡಿರಲಿಲ್ಲ. ಕಡಿ ಹಾಲಮತಕ್ಕರೆಲ್ಲ ಅನುಕೂಲ ಮಾಡ್ತಾರೆ ತಿಳ್ಕೊಂಡು ಮೊನ್ನೆ ಬಜೆಟ್ನಲ್ಲಿ ಹಾಲಮತಕ್ಕೇನೂ ಕೊಡಲಿಲ್ಲ. ನಾ ಹೇಳಿದೆ ವಿಧಾನಸಭೆಯಲ್ಲಿ, ಅರೆ ನಿಮ್ಮ ಹಾಲಮತ ಸಮಾಜದವ್ರಿಗಾರೆ ಕುರಿ ಸತ್ತರೆ ಒಂದು ಕನಿಷ್ಠ 25,000 ರೂಪಾಯಿ ಕೊಡ್ರಿ, ಅದು ಎಲ್ಲ ಕೂಡಿ 5,000-6,000 ರೂಪಾಯಿ ಮಾಡಿದ್ರು. ಅಂದರೆ ಅವ್ರಿಗೆ ಎಷ್ಟು ಕೊಟ್ಟಾರೆ ನೋಡಿದ್ರಲ್ಲ. ಉರ್ದು ಶಾಲೆಗಳು, ಅವ್ರಿಗೆ ಬೇಕಾದಂಥ ಅವ್ರಿಗೆ 25,000 ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತಾರತ್ತ. ಅಂದ್ರೇನು ಹಿಂದೂಗಳ ವಿರುದ್ಧನೇ ಇದೆಲ್ಲ ಯಾವ ಕಡೆ ಹೋಗ್ತಾ ಇದೆ ಅಂದರೆ ಇದೊಂದು ಇನ್ನೊಂದು ಪಶ್ಚಿಮ ಬಂಗಾಳ ಮಾಡುವಂಥ ಕೆಟ್ಟ ಪರಿಸ್ಥಿತಿ ಕರ್ನಾಟಕದ ನಿರ್ಮಾಣ ಆಗಿದೆ. ಇನ್ನೊಂದು ಕೊನೆಯದಾಗಿ ಅಂತ ಹೇಳಿದ್ರೆ, ಕೂಡಲ ಸಂಗಮದಲ್ಲಿ ನಿನ್ನೆ ಏಪ್ರಿಲ್ 20ರಂದು ನಡೆಯಬೇಕಿದ್ದ ಬಸವಜಯ ಮೃತ್ಯುಂಜಯ ಅವರ ನೇತೃತ್ವದಲ್ಲಿ ನಡೆಯಬೇಕಂತ ಸಭೆ ಏಕಾಏಕಿ ರದ್ದಾಗಿರುವಂಥದ್ದು ಏನು? ನೋಡಿರಿ, ನಾವೆಲ್ಲರೂ ಕೂಡಿ ಸಲಹೆ ಕೊಟ್ಟು ಗುರುಗಳಿಗೆ, AB ಪಾಟೀಲ್ರು, CC ಪಾಟೀಲ್ರು, ವಿನಯ್ ಕುಲಕರ್ಣಿ ಮತ್ತು ಶಿವಶಂಕರ, ನೋಡಿರಿ ಅವ್ರ ಜೋಡೆ ಕಾದಾಡೋದ್ರಾಗ ಅರ್ತಿಲ್ಲ. ಅದು 1-2 ಫ್ಯಾಮ್ಲಿಗಳ ಟ್ರಸ್ಟ್ ಆಗಿಬಿಟ್ಟಿದೆ. ಸ್ವಾಮಿಗಳು ಅದ್ರ ಹೋಗೋದೇ ಬೇಡ. ನಾವು ನಿರ್ಣಯ ಮಾಡಿದ್ದೀವಿ ಎಲ್ಲರೂ ಕೂಡಿ ಧಾರವಾಡ ಬೆಳಗಾವಿ ಮಧ್ಯದಲ್ಲಿ ಒಂದು ಸುಮಾರು 15-20 ಎಕರೆ ಜಮೀನು ತೊಗೊಂಡು ಅಲ್ಲಿ ಒಳ್ಳೆಯ ಬಡವರಿಗೆ ಶಿಕ್ಷಣ, ಯಾಕಂದ್ರೆ ನಮ್ಮೆಲ್ಲ ಮಕ್ಕಳು ಉತ್ತರ ಕರ್ನಾಟಕದವರು ಕೋಚಿಂಗ್ ಕತ್ತು ಹೋಗ್ತಾರೆ, ಅಂಥ ಮಕ್ಕಳಿಗೆ
ಅನ್ನ ಪ್ರಸಾದ ಮಾಡಿ ಆ ಕೋಚಿಂಗ್ ಅನುಕೂಲ ಮಾಡಿಕೊಡುವಂಥದ್ದು, ಒಂದು ಬಡ ಮಕ್ಕಳಿಗೆ ಒಂದು ಸೇವಾ ಮಾಡುವಂಥದ್ದು, ಗೋಶಾಲೆ ಮಾಡಿ ಈ ನಮ್ಮ ಮೀಸಲಾತಿ ಹೋರಾಟ ಅನ್ನೋದೇ ಆ ಗುರುಗಳು ಬಿಟ್ಟರೆ ಯಾರೂ ಈ ರಾಜ್ಯದಲ್ಲಿ ಮಾಡಿಲ್ಲ. ಈ 2A ಮೀಸಲಾತಿ ಆಗೋದಿಲ್ಲ ನಮ್ಮ ಸಮುದಾಯಗಳಿಗೆ. ಅಲ್ಲಿ ಹಾಲ ಮತ ಇದೆ, ಕೋಳಿ ಸಮಾಜ ಅಂದ್ರೆ 104 ಜಾತಿಗಳಿದಾವೆ. ನಾವು ಅವರ ಪಾಲನೆ ಕಸೋಲಕ್ಕೆ ತಯಾರಿಲ್ಲ. 2D ಅತ್ತೆ ನಮ್ಮ ಸರ್ಕಾರ ಮಾಡಿದ್ದೆಲ್ಲ ಅದರೊಳಗೆ ಬರೀ ಪಂಚಮಸಾಲಿ ಇಲ್ಲ, ಇಡೀ ಎಲ್ಲ ವೀರಶೈವ ಲಿಂಗಾಯತರು ಅದಾರೆ, ಮರಾಠರು ಅದಾರೆ, ಜೈನರು ಅದಾರೆ, ಕ್ರಿಶ್ಚಿಯನ್ರು ಅದಾರೆ, ವೈಷ್ಣವರು ಅದಾರೆ. ಇಷ್ಟೆಲ್ಲ ಸಮುದಾಯ ಕೂಡಿ 7% ಮಾತಾಡೋರಲ್ಲ. ಅದೇ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೋರಾಟ ಮಾಡಿ ನಾವು ಸುಪ್ರೀಂ ಕೋರ್ಟ್ ಕಟ್ಟಕಟ್ಟೆ ಹತ್ತೀವಿ. ಈ ಒಂದು ಕೂಡಲ ಸಂಗಮ ಪೀಠ ಅದು ಆ ಪೀಠವನ್ನು ಸ್ಥಳಾಂತರ ಮಾಡಿ ಧಾರವಾಡ ಮತ್ತು ಬೆಳಗಾವಿ ನಡುವೆ ಅವ್ರೊಡೆ ಯಾವುದೇ ಸಂಘರ್ಷಕ್ಕೆ ಇಳಿಲಕ್ಕೆ ನಾವು ತಯಾರಿಲ್ಲ. ಅವ್ರು ಏನದ ಅನ್ನೋದು ನಮ್ಮ ಸಮುದಾಯಕ್ಕೆ ಗೊತ್ತಾಗಿದೆ. ಸಂಘರ್ಷ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಇನ್ನೊಂದು ಒಳ್ಳೆಯ ಮಠ ಕಟ್ಟೋಣ, ಬಡವ್ರಿಗಾಗಿ ಕಟ್ಟೋಣ. ಬಡ ಮಕ್ಕಳು ಇವತ್ತೇನು ಕೋಚಿಂಗ್ ಕತ್ತು ಧಾರವಾಡಕ್ಕೆ ಹೋಗ್ತಾರಲ್ಲ, ಅಂಥ ಸಾವಿರಾರು ಮಕ್ಕಳಿಗೆ ಅಲ್ಲಿ ಅನ್ನ ಹಾಕಿ ಮುಂಜಾನೆ ಅವ್ರು ಕೋಚಿಂಗ್ ಮಾಡ್ಕೊಂಡು ಅಲ್ಲೇ ಬಂದು ಇಲ್ಲಿ ಹಾಸ್ಟೆಲ್ ಕಟ್ತೀವಿ. ಇಲ್ಲೇನು ಕೂಡಲ ಸಂಗಮದಲ್ಲಿ ಏನೂ ಇಲ್ಲ. ಸ್ವತಃ ಸ್ವಾಮಿಗಳು ಇರುವಂಥ ಬೆಡ್ರೂಮ್ನೇ ಒಳ್ಳೆ ಒಂದು ಕ್ವಾಟ್ ಇಲ್ಲ. ಅಂದರೆ ಅಟ್ಟು ಬಡತನದಲ್ಲಿ ಈ ಸ್ವಾಮಿಗಳು ಕೆಲಸ ಮಾಡ್ಯಾರ. ಅದಕ್ಕೆ ನಾವು ಎಲ್ಲೊಂದು ಮೂಲ ಪೀಠ ಅಂತೇಳಿ ಒಂದು ಕಡೆ ನಾವು ಒಂದು ಇತಿಹಾಸನಲ್ಲಿ ಕುರು ಇರ್ಲತ್ತಿ ಇಟ್ಟು ಇಡೀ ಪೀಠವನ್ನು ನಾವು ಧಾರವಾಡ ಬೆಳಗಾವಿ ನಡ್ಬರ್ಕ್ ಒಂದು ದೊಡ್ಡ ಪೀಠ ಸುಮಾರು 10-15 ಎಕರೆ ಜಮೀನು ತೊಗೊಂಡು ಹೆಂಗೆ ತುಮಕೂರು ಸಿದ್ಧಗಂಗಾ ಮಠದ ಶ್ರೀಗಳು ಸುಮಾರು 10,000 ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ಲಾಕತ್ತಾರೆ. ಅದೇ ಮಾದರಿಯಲ್ಲಿ ನಮ್ಮ ಹಿಂದೂ ಸಮಾಜದ ಬಡ ಮಕ್ಕಳಿಗೆ ನಮ್ಮ ಗುರುಗಳ ಮುಖಾಂತರ ಒಂದು ಅನ್ನದಾಸೋಹ ಪ್ರಸಾದದ ಮೂಲಕ ಒಂದು ಒಳ್ಳೆಯ ಕೆಲಸ ಪ್ರಾರಂಭ ಮಾಡೋದಿದೆ. ಅಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಒಂದು 8-10 ನಾಯಕರುಗಳು 1 ಕೋಟಿ ರೂಪಾಯಿ ಹಣ ಕೊಡ್ತೀನಿ ಅಂತಾರೆ. 10 ಕೋಟಿ ರೂಪಾಯಿ ಈಗಾಗಲೇ ನಮ್ಮ ಭರವಸೆ ಸಿಕ್ಕಿದೆ. ಅದರಲ್ಲಿ ಒಂದು ಒಳ್ಳೆಯ ಚಟುವಟಿಕೆ ಮಾಡ್ತೀವಿ. ಈ ಕೂಡಲ ಸಂಗಮದಾಗ ಹೊಡೆದಾಟಕ್ಕೆ ನಾವು ತಯಾರಿಲ್ಲ. ಒಟ್ಟಿನಲ್ಲಿ ಹೊಸ ಪಕ್ಷವನ್ನು ಕಟ್ಟುವ ವಿಚಾರಕ್ಕೆ ನಾವು ಹೋಗೋದಿಲ್ಲ, ಯಾವ ನಾಯಕರನ್ನು ಕೂಡ ಸಂಪರ್ಕ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕೂಡಲ ಸಂಗಮದಲ್ಲಿ ಏನಂತ ಹೇಳಿದ್ರೆ ಪೀಠ ಇದೆ, ಅದನ್ನು ಸಂಪೂರ್ಣವಾಗಿಯೇ ಬೆಳಗಾವಿ ಮತ್ತು ಧಾರವಾಡದ ಮಧ್ಯೆ ಸ್ಥಳಾಂತರಿಸೋದರ ಮೂಲಕ ಮತ್ತೊಂದು ತ್ರಿವಿಧ ದಾಸೋಹದ ಮೂಲಕ ಪೀಠವನ್ನು ಬೇರೆ ನಾವು ಹೊಸದಾಗಿ ನಿರ್ಮಿಸ್ತೇವೆ ಅನ್ನುವಂತಹ ಮಾತನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.